ನಮಸ್ಕಾರ ಎಲ್ರಿಗೂ. ವೀಣಾ ಮಹೇಂದ್ರ ವ್ಲಾಗ್ಸ್ಗೆ ಸ್ವಾಗತ. ಬನ್ನಿ ಇವತ್ತು ಬಸ್ಳೆ ಸೊಪ್ಪಿನಿಂದ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸಾಕಷ್ಟು ಬಸ್ಳೆ ಸೊಪ್ಪು ನಮ್ಮ ಪಾಟಿಂದನೇ ಬಿಡಿಸ್ಕೊಂಡಿದ್ದೀನಿ. ನಾವು ನಮ್ಮ ಮನೇಲೇ ಬೆಳೆಸೋದು. ಮತ್ತು ಹಾಗೆಯೇ ಒಂದು ಹಿಡಿ ಕೊತ್ತಂಬರಿ, ಒಂದು ಟೊಮೊಟೊ, ಒಂದು 10 ಹಸಿಮೆಣಸಿನ್ಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, 4 ಸಣ್ಣ ಈರುಳ್ಳಿ, ಒಂದು 4-5 ಬದನೆಕಾಯಿ. ಯಾವುದೇ ಬದನೆಕಾಯಿ ತೊಗೋಬೋದು, ಗುಂಡು ಅಥವಾ ಉದ್ದದ ಬದನೆಕಾಯಿ ಕೂಡ ತೊಗೋಬಹುದು. ನೋಡಿ, ಇವಾಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಮತ್ತು ನೀವು ನೋಡಿರ್ಬೋದು, ನಾನು ಸ್ವಲ್ಪ ಎಳೆದಾದ ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಅದು ಆಪ್ಷನಲ್ಲು. ಸೀಸನ್ ಇರೋದ್ರಿಂದ ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ತೆಗೆದಿಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಹಸಿಮೆಣಸಿನ್ಕಾಯಿನ ಈ ಥರ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ 4 ಈರುಳ್ಳಿ, ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈರುಳ್ಳಿ ತುಂಬ ಸಣ್ಣದಾಗೂ ಕಟ್ ಮಾಡ್ಕೊಂಡಿಲ್ಲ, ದಪ್ಪಕ್ಕೆ ಕಟ್ ಮಾಡ್ಕೊಂಡ್ರೆ ಸಾಕು. ಯಾಕೆಂದರೆ ಇದನ್ನು ಫ್ರೈ ಮಾಡಿ ಮತ್ತೆ ರುಬ್ತಾ ಇದ್ದೀವಿ ಅದಕ್ಕೆ. ಹಾಗೆಯೇ ಟೊಮೊಟೊ ಕೂಡ ಸೇರಿಸ್ಕೊಂಡು ಇವಾಗ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ಹುರಿದಾದ್ಮೇಲೆ ನೋಡ್ತಾ ಇದ್ದೀರಲ್ಲ, ಬಿಡಿಸಿಟ್ಕೊಂಡಿರೋ ಅವರೆಕಾಯಿ ಕೂಡ ಕಾಳು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಅವರೆಕಾಳು ಒಂದು ಆಪ್ಷನ್ ಅಷ್ಟೇ. ಇವಾಗ ಸೀಸನ್ ಅಲ್ವಾ, ಅವರೆಕಾಯಿ ಸೀಸನ್, ಹಾಗಾಗಿ ನಾನು ಎಲ್ಲದಕ್ಕೂ ಹಾಕ್ತೀನಿ. ಹಂಗಂದು ಮಾತ್ರಕ್ಕೆ ಚೆನ್ನಾಗಿರಲ್ಲ ಅಂತೇನಿಲ್ಲ. ಟೇಸ್ಟ್ ಕೂಡ ಕೊಡುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಆಗಿದೆ. ಇವಾಗ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬಸ್ಳೆ ಸೊಪ್ಪು ಯೂಸ್ ಮಾಡ್ತಿರೋದ್ರಿಂದ ಇದಕ್ಕೆ ಬಸ್ಳೆ ಸೊಪ್ಪು ಚಟ್ನಿ ಅಂತ ಹೇಳಿದ್ದೀನಿ. ನಿಮ್ಮಲ್ಲಿ ಯಾವುದೇ ರೀತಿ ಸೊಪ್ಪಿದ್ರೂ ಕೂಡ ಸೇರಿಸ್ಕೋಬೋದು. ಅಂದರೆ ಬರೀ ಪಾಲಕಲ್ಲಿ ಮಾಡ್ಬೋದು, ಅಥವಾ ದಂಟು, ಅಥವಾ ಮೆಂತ್ಯ ಸೊಪ್ಪು, ಹೀಗೆ ಮಿಕ್ಸ್ ಸೊಪ್ಪಿದ್ರೂ ಕೂಡ ಸೇರಿಸ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಆಮೇಲೆ ಒಳ್ಳೆಯದು ಕೂಡ. ಹಾಗೆ ನೋಡಿ, ಎಲ್ಲ ಸಾಮಾನು ಸ್ವಲ್ಪ ಫ್ರೈ ಆದ ನಂತರ ನಾನು 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಹಾಗೇನೆ ಕಲ್ಲುಪ್ಪು ಕೂಡ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಉಪ್ಪು ಹಾಕಿ ಫ್ರೈ ಮಾಡ್ತಿದ್ದೀವಲ್ಲ, ಈ ಬದನೆಕಾಯಿ ಹಾಗೆ ಅವರೆಕಾಳಿಗೆ ಉಪ್ಪು ಅಂಟ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು 2 ನಿಮಿಷ ಹಾಗೆ ಫ್ರೈ ಮಾಡ್ತಾ ಈಗ ತೊಳೆದಿಟ್ಕೊಂಡಿರುವ ಬಸ್ಳೆ ಸೊಪ್ಪು ಹಾಗೇನೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಸೊಪ್ಪು ಹಾಕಿದಾಗ ಪ್ಯಾನು ತುಂಬೋಗಿದೆ ಅಂತ ಅನಿಸುತ್ತೆ. ಆದರೆ 1-2 ನಿಮಿಷ ಪ್ಲೇಟು ಮುಚ್ಚಿಟ್ರೆ ಅದರಲ್ಲಿ ಇರೋ ನೀರಿನಂಶ ಎಲ್ಲ ಬಿಟ್ಕೊಂಡು ಕ್ವಾಂಟಿಟಿ ಕಮ್ಮಿನೇ ಆಗೋದು. ಬಸ್ಳೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಬಿಡೋಣ. ನೆನಪಿರಲಿ, ಮೀಡಿಯಂ ಫ್ಲೇಮಲ್ಲಿ ಇಡಿ ಸಾಕು. ಈಗ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಸೊಪ್ಪಿನಿಂದ ನೀರಿನಂಶ ಎಲ್ಲ ಬಿಟ್ಕೊಂಡು ತಕ್ಕ ಮಟ್ಟಿಗೆ ಕ್ವಾಂಟಿಟಿ ಕಮ್ಮಿ ಆಗಿದೆ ಅಲ್ವಾ. ಬಸ್ಳೆ ಸೊಪ್ಪಿನಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ಈಗಾಗಲೇ ಹೇಳಾಗಿದೆ. ಆದರೂ ಕೂಡ ಇವಾಗ ಸ್ವಲ್ಪ ವಿಷಯ ಮಾತ್ರ ಹೇಳ್ತೀನಿ. ಇದು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವ ಕಬ್ಬಿಣಾಂಶ ಕೂಡ ಸಿಗತ್ತೆ. ಹಾಗೆಯೇ ಇದು ಬಾಯಿ ಹುಣ್ಣಿಗೂ ಕೂಡ ಒಳ್ಳೆಯದು ಅಂತಾರೆ. ಮತ್ತು ಕರಳಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇದ್ರೂ, ಅಂದರೆ ಹುಣ್ಣು ಆ ಥರ ಏನಾದರೂ ಇದ್ರೂ ಕೂಡ ಇದ್ರ ಸೇವನೆಯಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಇದ್ರ ಕಡ್ಡಿ ಒಂದು ಪಾಟಲ್ಲಿ ನೆಟ್ಟರೆ ಸಾಕು, ಇದು ಒಂದು ಬಳ್ಳಿ. ಸೊ ಬೇಗನೆ ಹಬ್ಕೊಂಡ್ಬಿಡುತ್ತೆ. ಸ್ವಲ್ಪ ನೀರು ಅಥವಾ ನೆರಳಿರೋ ಕಡೆ ಹೆಚ್ಚಾಗಿ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ 2 ರೀತಿ ಬರುತ್ತೆ. ಒಂದು ಮಾಮೂಲಿ ಬಸ್ಳೆ ಸೊಪ್ಪು, ಅಂದರೆ ಗ್ರೀನ್ ಕಲರು. ಇನ್ನೊಂದು ಕೆಂಪು ಬಸ್ಳೆ ಸೊಪ್ಪು. ಕೆಂಪು ಬಸ್ಳೆ ಸೊಪ್ಪಲ್ಲಿ ಸ್ವಲ್ಪ ಹೆಚ್ಚಿಗೆ ಕಬ್ಬಿಣಾಂಶ ಸಿಗಬಹುದು.
ನೋಡಿ ನಾವು ಎಲ್ಲ ಸಾಮಾನೆಲ್ಲ ಫ್ರೈ ಮಾಡಿದ್ವಲ್ಲ ಸೊಪ್ಪಿನ ಜೊತೆ ಸೇರಿಸ್ಕೊಂಡು ಎಲ್ಲಾನು ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದನ್ನು ಹಾಕೋತಾ ಇದ್ದೀನಿ. ಇವಾಗ ನಾವು ಇದನ್ನು ನೀರು ಸೇರಿಸ್ತೀರ ಒಂದು 2 ರೌಂಡು ಸುಮ್ಮನೆ ಈ ಥರ ತಿರುಗಿಸ್ಕೊಂಡ್ರೆ ಸಾಕು. ಅಂದರೆ ಕಂಪ್ಲೀಟಾಗಿ ಚಟ್ನಿ ಫಾರ್ಮಲ್ಲಿ ಆಗೋ ಅವಶ್ಯಕತೆ ಇಲ್ಲ. ಹಾಗೆಯೇ ಒಂದು ಸ್ವಲ್ಪ ಬದನೆಕಾಯಿ, ಟೊಮೊಟೊ, ಈರುಳ್ಳಿ ಅಥವಾ ಹಸಿಮೆಣಸಿನ್ಕಾಯಿ ಅಥವಾ ಈ ಕಾಳುಗಳೆಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ಮನೇಲಿ ಯಾರಾದರೂ ಮಕ್ಕಳು ಏನಾದರೂ ಸೊಪ್ಪು ಆ ಥರ ತಿನ್ನಲ್ಲ ಅಂದರೆ ಮಾತ್ರ ಸ್ವಲ್ಪ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ. ಈಗ ಚಟ್ನಿಗೆ ಒಂದು ಒಗ್ಗರಣೆ ಕೊಡೋಣ. ಅದಕ್ಕೆ ನಾನು ಮತ್ತೆ ಪ್ಯಾನ್ ಒಲೆ ಮೇಲೆ ಇಟ್ಕೊಂಡು ಅದೇ ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು 1-2 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ಕೂಡ 1-3 ಸೇರಿಸ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಈಗ ಕೆಂಪಗಾಗಿ ಫ್ರೈ ಆಗಿದೆ. ಇವಾಗ ಬೆಳ್ಳುಳ್ಳಿ ಕೂಡ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ, ಯಾರಿಗಾದ್ರೂ ಹುಳಿ ಅಂಶ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಕೂಡ ಸೇರಿಸ್ಕೋಬೋದು ರುಬ್ಬವಾಗ ಚಟ್ನಿನ. ನಮ್ಮನೇಲಿ ಹೆಚ್ಚಿಗೆ ಹುಳಿ ಪಡಲ್ಲ, ಆದ್ದರಿಂದ ಟೊಮೊಟೊ ಹುಳಿನೇ ಸಾಕಾಗುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ನೋಡಿ ಕರಿಬೇವು ಕೂಡ ಸೇರಿಸ್ಕೊಂಡು ಇವಾಗ ಎಲ್ಲ ಚೆನ್ನಾಗಿ ಒಗ್ಗರಣೆಗೆಲ್ಲ ಅಂಟ್ಕೊಳ್ಳೋ ಹಾಗೆ ಚಟ್ನಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹೆಚ್ಚೊತ್ತು ಬೇಯೋ ಅವಶ್ಯಕತೆ ಇಲ್ಲ, 1-2 ನಿಮಿಷ ಇದು ಆ ಒಗ್ಗರಣೆ ಜೊತೆ ಒಂದು ಸ್ವಲ್ಪ ಬೆಂದರೆ ಸಾಕು. ನೋಡಿ ಟೇಸ್ಟಿಯಾದ ಆರೋಗ್ಯಕರವಾದ ಒಂದು ಬಸಳೆ ಸೊಪ್ಪಿನ ಚಟ್ನಿ ರೆಡಿ ಆಗಿ ಹೋಯಿತು. ಇದನ್ನು ನೀವು ಚಪಾತಿ ಜೊತೆ ಅಥವಾ ಅಕ್ಕಿ ರೊಟ್ಟಿ, ರವೆ ರೊಟ್ಟಿ, ರಾಗಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಯಾವುದ್ರೊಂದಿಗಾದರೂ ತಿನ್ಬೋದು. ಇನ್ನೂ ಹೇಳಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ನಾವು ಮುದ್ದೆಗೆ ಕೂಡ ಇದನ್ನು ಬಳಸ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.